Hello friends, welcome to Nandini's cooking channel. So ಇವತ್ತಿನ ರೆಸಿಪಿ Motichur laddu. Perfect sweet shop recipe ಇದು. ಈ ಲಡ್ಡು ಮಾಡೋ ಪ್ರೊಸೀಜರ್ ತುಂಬಾನೇ ಸಿಂಪಲ್ ಆದ್ರೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈ ಲಡ್ಡು ತುಂಬಾ ಸಾಫ್ಟ್ ಹಾಗೂ ಜ್ಯೂಸಿ ಆಗಿರುತ್ತೆ. ಸೊ ಅದಕ್ಕೆ ಫಸ್ಟ್ ನಾನು ಇಲ್ಲಿ 250 ಗ್ರಾಮ್ಸ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕೊಂಡು ನಾವು ಇದನ್ನು ಸ್ಮೂತ್ ಬ್ಯಾಟರ್ ಆಗಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತೆಳುವಾಗಿರೋ ಥರ ನೋಡ್ಕೋಬೇಕು. ತೆಳುವಾಗಿಲ್ಲ ಅಂದರೆ ಲಡ್ಡು ಸರಿಯಾಗಿ ಬರಲ್ಲ. ಸೊ ಲಡ್ಡು ಮಾಡೋದಕ್ಕೆ ಬ್ಯಾಟರ್ ಹೀಗೆ ಲೂಸಾಗಿ ತೆಳುವಾಗಿರಬೇಕು. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೇಸರಿ ರೆಡ್ ಫುಡ್ ಕಲರನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಬೇಕರಿ ಸ್ಟೈಲ್ ಥರ ನಿಮಗೆ ಕಲರ್ಫುಲ್ ಆಗಬೇಕಂದ್ರೆ ನೀವು ಫುಡ್ ಕಲರ್ ಹಾಕ್ಕೊಳ್ಳೇಬೇಕು. ಸೊ ಈಗ ಫ್ರೈ ಮಾಡೋದಕ್ಕೆ ಈ ಥರ ಲಡ್ಡು ಜಾರ ಅಂತ ಬರುತ್ತೆ. ನಿಮ್ಮ ಹತ್ರ ಇದ್ದರೆ ಇದನ್ನು ಯೂಸ್ ಮಾಡಿ. ಇಲ್ದಿದ್ದವರು ನಾನಿಲ್ಲಿ ಒಂದು ಅಲ್ಯೂಮಿನಿಯಂ ಫಾಯಿಲ್ ಕಂಟೈನರನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ಯಾವುದಾದ್ರೂ ಒಂದು ಶಾರ್ಪ್ ಆಬ್ಜೆಕ್ಟಲ್ಲಿ ನಾವು ಇದನ್ನು ಹೀಗೆ ಪಿನ್ ಮಾಡ್ಕೋಬೇಕು. ಇದು ಒಂದು ಟೂತ್ ಪಿಕ್ ಸೈಜಲ್ಲಿ ಹೋಲ್ಸ್ ಇರಬೇಕು. ಆಗಲೇ ನಮಗೆ ಮೋತಿ ಥರ ಚಿಕ್ಕದಾಗಿ ಬರುತ್ತೆ. ಈಗ ನಾನಿಲ್ಲಿ ಫ್ರೈಯಿಂಗ್ಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಂಟೈನರ್ಗೆ ನಾವು ಪ್ರಿಪೇರ್ ಮಾಡಿದಂತಹ ಬ್ಯಾಟರನ್ನು ಹಾಕಿ ಹೀಗೆ ಟ್ಯಾಪ್ ಮಾಡ್ತಾ ಇರಬೇಕು. ಇದನ್ನು ಹೈ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಒಂದು ಟೀ ಸ್ಟ್ರೈನರಿಂದ ಎಲ್ಲದನ್ನೂ ತೆಗ್ದು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಟೀ ಸ್ಟ್ರೈನರ್ ಯೂಸ್ ಮಾಡಿದ್ರೇ ನಿಮಗೆ ಎಲ್ಲ ಫುಲ್ಲಾಗಿ ಕ್ಲೀನಾಗಿ ಬರುತ್ತೆ. ಸೆಕೆಂಡ್ ಟೈಮ್ ಹಾಕ್ಕೊಳ್ಳೋವಾಗ ಒಂದು ಸತಿ ಆ ಕಂಟೈನರ್ನ ತೊಳ್ಕೊಂಡು ಹಾಕ್ಕೊಳ್ಳಿ. ಆವಾಗ ಹೋಲ್ಸ್ ಎಲ್ಲ ಲೂಸಾಗಿ ಫ್ರೀ ಆಗಿರುತ್ತೆ, ಆಗ ಚೆನ್ನಾಗಿ ಬರುತ್ತೆ. ಸೊ ಮೋತಿ ಲಡ್ಡು ಮಾಡೋದಕ್ಕೆ ಈ ಥರ ತುಂಬ ಚಿಕ್ಕದಾಗಿರಬೇಕು, ಆಗಲೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ 250 ಗ್ರಾಮ್ಸ್ ಅಷ್ಟು ಶುಗರನ್ನು ಹಾಕ್ಕೊತಾ ಇದ್ದೀನಿ. ನಾವು 250 ಗ್ರಾಮ್ಸ್ ಅಷ್ಟು ಬೇಸನನ್ನು ಕಡಲೆ ಹಿಟ್ಟನ್ನು ತೊಗೊಂಡಿದ್ವಿ. ಅದಕ್ಕೆ 250 ಗ್ರಾಮ್ಸ್ ಅಷ್ಟು ಈಕ್ವಲ್ ಕ್ವಾಂಟಿಟಿಯಲ್ಲಿ ಶುಗರ್ ತೊಗೋಬೇಕು. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಸೊ ಈಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೇನು ಪಾಕ ಬರೋದೇನು ಬೇಕಾಗಿಲ್ಲ. ಒಂದು ಸತಿ ಕುದಿ ಬಂದರೆ ಇದಕ್ಕೆ ನಾವು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋಬೇಕು. ನಿಮಗೆ ಬೇಕು ಅನಿಸಿದ್ರೆ ಈ ಪಾಕಕ್ಕೇನು ಸ್ವಲ್ಪ ಫುಡ್ ಕಲರ್ ಹಾಕ್ಕೋಬೋದು. ಈಗ ಇದನ್ನು ನಾನು ಲೋ ಫ್ಲೇಮಲ್ಲಿಟ್ಟು ನಾವು ಪ್ರಿಪೇರ್ ಮಾಡಿದಂತಹ ಈ ಬೂಂದಿಯನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೂ ಸ್ವಲ್ಪ ಗೋಡಂಬಿ ಹಾಗೂ ಪಿಸ್ತಾನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದನೇ ಈ ಲಡ್ಡುಗೆ ಇಷ್ಟೊಳ್ಳೆ ಟೇಸ್ಟ್ ಬರುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬೂಂದಿ ಎಲ್ಲ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಸಾಫ್ಟ್ ಆಗೋವರೆಗೂ ನಾವಿದನ್ನು ಪಾಕದ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಲೈಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಎಲ್ಲೋ ಕಾಣಿಸುತ್ತೆ. ಈಗ ಇದು ನೋಡಿ ಈ ಥರ ಕಲರ್ ಬರಬೇಕು. ಆರೆಂಜಿಶ್ ಕಲರಲ್ಲಿ ಬಂದಾಗ ಒಂದ್ಸತಿ ಇದನ್ನು ಚೆಕ್ ಮಾಡಿ. ತುಂಬ ಸಾಫ್ಟ್ ಆದರೆ ಸ್ಟವನ್ನು ಆಫ್ ಮಾಡ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 30 ನಿಮಿಷ ಚೆನ್ನಾಗಿ ಆರೋಕ್ಕೆ ಬಿಡಬೇಕು. 30 ನಿಮಿಷ ಆದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಗ್ರೀಸ್ ಮಾಡಿಕೊಂಡು ಸ್ವಲ್ಪನೇ ಈ ಬೂಂದಿಯನ್ನು ತಗೊಂಡು ನಾವು ಲಡ್ಡುವನ್ನು ಸುತ್ಕೋಬೇಕು. ಈ ಮೋತಿ ಲಡ್ಡುವನ್ನು ನಿಮಗೆ ಯಾವ ಸೈಜಲ್ಲಿ ಇಷ್ಟ ಇದ್ದರೆ ಆ ಸೈಜಲ್ಲಿ ಮಾಡ್ಕೋಬೋದು. ನಿಮಗೆ ಚಿಕ್ಕದು ಇಷ್ಟ ಇದ್ದರೆ ಚಿಕ್ಕದಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗಿ ಇಷ್ಟ ಇದ್ದರೆ ಜಾಸ್ತಿ ತಗೊಂಡು ಲಡ್ಡುವನ್ನು ಮಾಡ್ಕೋಬೋದು. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಅಷ್ಟೇ, ತುಂಬಾ ಟೇಸ್ಟಿಯಾಗಿರೋ ಸ್ವೀಟ್ ಶಾಪ್ ಸ್ಟೈಲಲ್ಲಿ ಈ ಮೋತಿ ಲಡ್ಡು ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ, ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಜ್ಯೂಸಿಯಾಗಿರುತ್ತೆ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇದೇ ಥರ ರೆಸಿಪೀಸನ್ನು ಮಿಸ್ ಮಾಡದೇ ಇರಬೇಕು ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.